ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಇದ್ದರು, ಎಸ್.ಎಂ. ಕೃಷ್ಣ ಸಾಹೇಬ್. ಅವ್ರ ಮೇಲೆ ಅವ್ರ ಕೈಯಿಂದ ಹೇಳಿಸಿದ್ರೆ ಆಗ್ಬಿಡುತ್ತೆ ಅನ್ನೋ ನಂಬಿಕೆ ಮೇಲೆ ನಾವು 3 ಜನ ಟಿಕೆಟ್ ಬುಕ್ ಮಾಡಿದ್ದು. ಆ ಕಚೇರಿಯಿಂದ ಹೇಳಿದರೂ ಕೂಡ ನಮ್ಮಿಬ್ರಿಗೂ ಇದು ವೀಸಾ ಆಗಲಿಲ್ಲ. ಅದರಿಂದ ಅವ್ರು ಯಾವ ಪ್ರಯತ್ನನೂ ಮಾಡಬೇಕಾಗಿಲ್ಲ. ಮತ್ತೆ ಅವ್ರು ವೀಸಾಗೆ ಅಪ್ಲೈ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ. ನೋಡಿ ಸರ್, ಯಾವುದೇ ಕಾರಣಕ್ಕೂ ಇವರು ಇವತ್ತಿನ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ರೆ 5 ವರ್ಷ ಅವರ ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಿ ಡೆವಲಪ್ಮೆಂಟ್ಸ್ ಅನ್ನುವಂಥದ್ದು ಸತ್ತೋಗಿದೆ. ಒಂದೊಂದು ಕ್ಷೇತ್ರದಲ್ಲಿ ಒಂದು 4-5 ಕೋಟಿ RDPR ಇಂದ ಅದೂ ಎಲ್ಲ ಕಾನೂನ ಗಾಳಿಗೆ ತೂರಿ 5-5 ಲಕ್ಷ ರೂಪಾಯಿ ತುಂಡುಗುತ್ತಿಗೆ ಕೊಡುವಂಥದ್ದನ್ನ ಮಾಡ್ತಾಯಿದ್ದಾರೆ. ಅದರಿಂದ ಅವರಲ್ಲೇ ಇರ್ತಕ್ಕಂಥದ್ದು ಕೆಲವ್ರಿಗೆ ಜಿಜ್ಞಾಸೆ ಇದೆ, ಕೆಲವ್ರು ನಿಲ್ಲಿಸಬೇಕು ಅಂತಿದೆ, ಕೆಲವ್ರು ಕಂಟಿನ್ಯೂ ಮಾಡಬೇಕು ಅಂತಿದೆ. ಅದರಿಂದ ಕಾದು ನೋಡೋಣ ಏನು ಮಾಡ್ತಾರೆ. ಗ್ಯಾರಂಟಿ ಮೇಲೆ ಗೆದ್ದಿರೋರು ಆದ್ದರಿಂದ ಮುಂದುವರಿಬೇಕಾ ಅಥವಾ ಬೇಡ ಅಂತ ಮಾತು ಕೊಟ್ಟಂತೆ ನಡಿಬೇಕಲ್ಲ, ಕೇಳ್ತಾರಲ್ಲ ಜನ. ನನಗನ್ಸುತ್ತೆ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇರೋ ತನಕನೂ ಕಂಟಿನ್ಯೂ ಆಗುತ್ತೆ ಅಂತ ಅನ್ಸುತ್ತೆ. ಅವ್ರಿಗೆ ಸ್ಕೂಲು ದಿನಗಳಿಂದನೂ ಕೂಡ ಹಾಡುವಂಥ ಒಂದು ಅಭ್ಯಾಸ ಇತ್ತು. ಬಟ್ ನನ್ನ ರಾಜಕೀಯ ಒತ್ತಡದಲ್ಲಿ ಮನೆ ಮತ್ತು ಮಕ್ಕಳು ಎಲ್ಲವನ್ನೂ ನೋಡುವಂಥ ಸಂದರ್ಭದಲ್ಲಿ ಇಲ್ಲಿವರೆಗೆ ಅದಾಗಿರಲಿಲ್ಲ. ಈಗ ಒಂದು 20 ವರ್ಷದ ನಂತರ ನನ್ನ ಮತದಾರ ಪ್ರಭುಗಳು ನನಗೆ ವೇಸ್ಟ್ ಕೊಟ್ಟಿದ್ದಾರೆ. ಸ್ವಲ್ಪ ನಾನು ಜವಾಬ್ದಾರಿ ಈ ಕಡೆ ಮನೆ ಕಡೆ ಹೆಚ್ಚು ಜವಾಬ್ದಾರಿ ತೊಗೊಂಡಿದ್ದೀನಿ. ಆದ್ದರಿಂದ ಅವ್ರಿಗೆ ಯಾವುದರಲ್ಲಿ, ಈಗ ನನಗೆ ಯಾವುದರಲ್ಲಿ ಆಸಕ್ತಿ ಇತ್ತು ಅಲ್ಲಿಗೆ 30 ವರ್ಷ ಅವ್ರು ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗ ಅವ್ರಿಗೇನು ಆಸಕ್ತಿ ಇದೆ ಅದಕ್ಕೆ ನಾನು ಈಗ 1-1.5 ವರ್ಷದಿಂದ ಸಹಕಾರವನ್ನು ಕೊಡ್ತಾಯಿದ್ದೀನಿ. ಜೊತೆಗೆ ರಾಷ್ಟ್ರದ ಇವತ್ತಿನ ನಾಡಿದ್ದು ಬರುವಂಥ ನಾಳೆ ಸ್ವಾತಂತ್ರ್ಯ ದಿನಾಚರಣೆ, ಅದರ ಅಂಗವಾಗಿ 5 ಭಾಷೆಯಲ್ಲಿ ಹಾಡಿದ್ದಾರೆ. ನನ್ನ ಸ್ನೇಹಿತರೆಲ್ಲ ಹೇಳೋ ರೀತಿ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ನಾವು ಕೂಡ ಈ ದೇಶದ ಸತ್ಪ್ರಜೆಗಳಾಗಿ ನಮ್ಮ ಪ್ರಧಾನಮಂತ್ರಿ ಸಾಹೇಬರು, ನಮ್ಮ ನಾಯಕರಂಥ ಕುಮಾರಣ್ಣರವರು ಈಗ ಬಾವುಟವನ್ನು, ದೇಶದ ಬಾವುಟವನ್ನು ಇಟ್ಕೊಂಡು ಎಲ್ಲ ಕಡೆ ಶುಭವನ್ನು ಕೊಡ್ತಾ ಇರೋದು ನೋಡಿದ್ದೀವಿ. ಹಾಗಾಗಿ ನಮ್ಮ ಶ್ರೀಮತಿಯವರು ಕೂಡ ಒಂದು ಪ್ರಾಯೋಜಕವಾಗಿ ಹಾಡನ್ನು ಹಾಡಿದ್ದಾರೆ. ನಿಮ್ಮೆಲ್ಲರ ಸಹಕಾರ